ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂತ ಜಮೀನು. ಅಂದ್ರೆ ಮೇನ್ ರೋಡ್ ಇಂದ ಒಂದು 3 ಕಿಲೋಮೀಟರ್ ಒಳಗಡೆ ಬರಬೇಕಾಗುತ್ತೆ. ಅದು ಕೂಡ ತಾರ್ ರೋಡ್. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬಹುದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದ್ರೂ ಜಮೀನ್ ಮಾರುವಂತವರಿದ್ರೆ ಅಂತವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನ್ ಮಾರಿಸಿ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂತ ಜಮೀನು. ಮೇನ್ ಕಲ್ಯಾಣದುರ್ಗ ರೋಡ್ ಇಂದ 3 ಕಿಲೋಮೀಟರ್ ತಾರ್ ರೋಡ್ ಇರುತ್ತೆ. ಅಲ್ಲಿಂದ ತಾರ್ ರೋಡ್ ಇಂದ 200 ಮೀಟರ್ ಆಗುತ್ತೆ ಈ ಜಾಗಕ್ಕೆ. ಜೊತೆಗೆ ವಿಲೇಜ್ ಇಂದ 1 ಕಿಲೋಮೀಟರ್ ಆಗುತ್ತೆ. ವಿಲೇಜ್ ತುಂಬಾ ನಿಯರ್ ಈ ಜಮೀನಿಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಲೇಜ್ಗೆ ತುಂಬಾ ನಿಯರ್ ಆಗುತ್ತೆ, 1 ಕಿಲೋಮೀಟರ್ ಕೂಡ ಆಗಲ್ಲ. ಮತ್ತೆ ತಾರ್ ರೋಡ್ ಇಂದ 200 ಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಮೊದಲನೇದಾಗಿ ನಾವು ಈ ಜಮೀನನ್ನ ನೋಡೋದಾದ್ರೆ, ಅಂದ್ರೆ ವಾತಾವರಣ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲ ತುಂಬಾ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್, ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್. ಇದು ಕೂಡ ನೀರಾವರಿ ಜಮೀನೆ. ಒಂದು ಬೋರು, ಒಂದು ಟಿಸಿ ಇದೆ. ಜೊತೆಗೆ ಸರ್ವಿಸ್ ರೋಡ್ ನೋಡ್ರಿ, ಅಕ್ಕಪಕ್ಕದಲ್ಲೆಲ್ಲ ತೆಂಗು ಹಾಕಿದ್ದಾರೆ, ಫಿನ್ಸಿಂಗ್ ಕೂಡ ಆಗಿದೆ, ತುಂಬಾ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್. ಜೊತೆಗೆ ಸರ್ವಿಸ್ ರೋಡ್ಗೆ ಆ ಕಡೆ ಈ ಕಡೆ ಕೂಡ ಜಮೀನಿದೆ. ಈ ಕಡೆ 1.5 ಎಕರೆ ಇದ್ರೆ ಆ ಕಡೆ 1 ಎಕರೆ ಇದೆ. ಆ ತರ ನೋಡ್ರಿ, ಆ ಸರ್ವಿಸ್ ರೋಡ್ ಇದೆಯಲ್ಲ, ಆ ಕಡೆನೂ ಜಮೀನಿದೆ, ಈ ಕಡೆನೂ ಜಮೀನಿದೆ. ಪ್ಯೂರ್ ರೆಡ್ ಸಾಯಿಲ್. ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ, ಉಳುಮೆ ಮಾಡಿಲ್ಲ, ಆದ್ರಿಂದ ಈ ರೀತಿ ಕಾಣ್ತಾ ಇದೆ. ಮಣ್ಣು ಮಾತ್ರ ನೀವು ಅಬ್ಸರ್ವೇಷನ್ ಮಾಡಿ, ಪ್ಯೂರ್ ರೆಡ್ ಸಾಯಿಲ್. ಜೊತೆಗೆ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಈ ಜಮೀನಲ್ಲೂ ಕೂಡ ಒಂದು ಬೋರ್ ಇದೆ, ಒಂದು ಟಿಸಿ ಇದೆ. ನೀರಿನ ಸಮಸ್ಯೆ ಅಂತೂ ಈ ಭಾಗದಲ್ಲಿ ತೊಂದರೆ ಇಲ್ಲ. ಇಲ್ಲಿಂದ ವೇದಾವತಿ ನದಿಗೆ ಒಂದು 3 ಕಿಲೋಮೀಟರ್ ಆಗ್ಬಹುದು, ಅದು ಕೂಡ ಹತ್ರನೇ ಆಗುತ್ತೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಟ್ಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಿಗೆ. ಈಗ ಜಮೀನು ಮಾರುವಂತ ಉದ್ದೇಶ ಓನರ್ ಯಾಕೆಂದ್ರೆ ಕೆಲವೊಂದು ಆರ್ಥಿಕ ಪರಿಸ್ಥಿತಿ ತೊಂದರೆ ಇರುವ ಕಾರಣದಿಂದ ಈ ಜಮೀನನ್ನು ಮಾರುವ ಉದ್ದೇಶ. ಅದು ಬಿಟ್ಟು ಬೇರೆಯವರು ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದ್ರೆ ಬಹಳ ಜನ ಕೇಳ್ಬೋದು, ಬೋರ್ ಇದೆ, ಟಿಸಿ ಇದೆ, ರೈತ ಬೆಳೆಯನ್ನ ಬೆಳಿಬಹುದಲ್ವಾ ಅಂತ. ಆದ್ರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಎಲ್ಲವೂ ಇದ್ರೂ ಕೂಡ ಆರ್ಥಿಕ ಪರಿಸ್ಥಿತಿ ಅವನನ್ನ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಆಗ ಜಮೀನು ಮಾರಬೇಕಾಗುತ್ತೆ. ಅದು ಬಿಟ್ರೆ ಬೇರೆ ಯಾವ ಸಮಸ್ಯೆನೂ ಈ ಜಮೀನಿಗೆ ಇಲ್ಲ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ನೀರಿನ ಸ್ಥಿತಿ ಅಂತೂ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್. ವಿಲೇಜ್ಗೆ ಕೇವಲ 1 ಕಿಲೋಮೀಟರ್ ಆಗುತ್ತೆ, ತಾರ್ ರೋಡ್ಗೆ 200 ಮೀಟರ್ ಆಗುತ್ತೆ. ಜೊತೆಗೆ ಚಳ್ಳಕೆರೆಯಿಂದ ಇಲ್ಲಿಗೆ 25 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 55 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 225 ಕಿಲೋಮೀಟರ್ ಆಗುತ್ತೆ. ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂತ ಸಮಯದಲ್ಲಿ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನೀವು ಕೊಡುವಂತ ಸಲಹೆ ನನಗೆ ತುಂಬಾ ಅಮೂಲ್ಯ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಕೆಲವೊಂದು ಒತ್ತಡಗಳಲ್ಲಿ ಫೋನನ್ನು ರಿಸೀವ್ ಮಾಡಿಲ್ಲ ಅಂದ್ರೆ, ನೀವು ಜಮೀನು ನೋಡುವ ಉದ್ದೇಶ ಹೊಂದಿದ್ರೆ ನೇರವಾಗಿ ಗೂಗಲ್ ಅಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನಿಮಗೆ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ನೇರವಾಗಿ ಸಿಗುತ್ತೆ. ಅಲ್ಲಿಂದ ಆಫೀಸ್ ಹತ್ರ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಎಲ್ಲವನ್ನೂ ಕೂಡ ಹೇಳಿದ್ದೀನಿ ಅಂತ ಭಾವಿಸ್ತಾ, ಈಗ ಕೊನೆಯದಾಗಿ ಜಮೀನಿನ ಬೆಲೆ 1 ಎಕರೆ ನೀರಿದೆ, ಬೋರ್ ಇದೆ, ಟಿಸಿ ಇದೆ, ಎಲ್ಲ ಇದೆ. 13.5 14 ಕೇಳ್ತಾರೆ. ಅದರ ಮಧ್ಯಭಾಗದಲ್ಲೇ ಆಗುತ್ತೆ. ನೀರಿನ ಸ್ಥಿತಿ ಎಲ್ಲ ಚೆನ್ನಾಗಿರೋದ್ರಿಂದ ಒಂದು 13.5 ಮೇಲ್ಪಟ್ಟು, ಅಂದ್ರೆ ಅದ್ರ ಕೆಳಗಂತೂ ಆಗಲ್ಲ, ನೆಗೆಟಿಬಲ್. 13.5 ಮೇಲ್ಪಟ್ಟೆ ಆದಷ್ಟು ನಾವು ಓನರನ್ನ ಕೇಳಿ ಈ ರೇಟನ್ನ ಹೇಳಿರ್ತೀನಿ. ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡಬಹುದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡಬಹುದು. ಅವರಿಗೆ ತುಂಬಾ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.